ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ಶಸ್ತ್ರಚಿಕಿತ್ಸೆಯ ಕೊಠಡಿಯಲ್ಲಿ ಅನಸ್ತೇಶಿಯಾ ಸ್ಟೇಷನ್ ಏನಿದೆ ಅದು ಸ್ಫೋಟಗೊಂಡಿದೆ. ಆಪರೇಷನ್ ಥಿಯೇಟರ್ 5-6ರಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಶಸ್ತ್ರಚಿಕಿತ್ಸೆಯ ಕೊಠಡಿಯ ಅನಸ್ತೇಶಿಯಾ ಸ್ಟೇಷನ್ ಏನಿದೆ ಅದು ಸ್ಫೋಟಗೊಂಡಿತ್ತು. ಆಪರೇಷನ್ ಥಿಯೇಟರ್ 5 ಮತ್ತು 6ರಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. 10 ಸಿಬ್ಬಂದಿ ಇದ್ದ ವೇಳೆ ಅನಸ್ತೇಶಿಯಾ ಮೆಷಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಆಪರೇಷನ್ ಥಿಯೇಟರ್ನ ಸಿಬ್ಬಂದಿ. 50 ಕೋಟಿ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಭಸ್ಮವಾಗಿದ್ದಾವೆ. ಥಿಯೇಟರ್ನ ಒಳಗಡೆ ಯಂತ್ರೋಪಕರಣಗಳು ಸುಟ್ಟು ಭಸ್ಮವಾಗಿವೆ. ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತಹ ಅವಘಡ ಇದು. ಆಪರೇಷನ್ ಥಿಯೇಟರ್ನಿಂದ ಜನರಲ್ ವಾರ್ಡ್ಗೆ ಅಥವಾ ಸ್ಪೆಷಲ್ ವಾರ್ಡ್ಗಳಿಗೆ ಡಿಸ್ಟೆನ್ಸ್ ಎಷ್ಟಿತ್ತು? ಜೊತೆಗೆ ರೋಗಿಗಳು ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರ, ಕೆಲವರು ಅಲ್ಲೇ ಅಡ್ಮಿಟ್ ಆಗಿರ್ತಾರೆ, ಅವರಿಗೇನಾದರೂ ಅನಾಹುತ ಸಂಭವಿಸ್ತಾ? OT ಒಳಗೆ ಎಷ್ಟು ಸಿಬ್ಬಂದಿ ಇದ್ರು? ಅವರು ತಮ್ಮ ಪ್ರಾಣವನ್ನು ಹೆಂಗೆ ರಕ್ಷಣೆ ಮಾಡ್ಕೊಂಡ್ರು? ಈ ಘಟನೆಗೆ ಕಾರಣ ಏನು? ಈ ಮಟ್ಟಿಗೆ ಬೆಂಕಿ ವ್ಯಾಪಿಸುತ್ತೆ ಅನ್ನೋದಾದರೆ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಯಿತಾ? ಜೊತೆಗೆ ಇಂಥ ಒಂದು ಅನಾಹುತ ಆದ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಅಂದಾಗ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಾಲಕ್ಕೆ ಆರೋಗ್ಯ ಇಲಾಖೆ ಕಲ್ಪಿಸ್ತಾ ಇತ್ತಾ ಇಲ್ವಾ? ಎಲ್ಲ ಆಯಾಮದಲ್ಲಿ ನೋಡಬೇಕಾಗತ್ತೆ. ರೈಟ್ ನಾವು ನೀವು ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಬೆಂಕಿ ನಂದಿಸುವಂಥ ಕಾರ್ಯ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟರು. ಕ್ಷಣಕಾಲ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. OT ಒಳಗೆ 10 ಸಿಬ್ಬಂದಿ ಇದ್ದರು. ಅವರು ತಮ್ಮ ಪ್ರಾಣ ರಕ್ಷಣೆಗೆ ಓಡೋಡಿ ಹೊರಗೆ ಬರಬೇಕಾಯಿತು. 50 ಕೋಟಿ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಸುಟ್ಟು ಭಸ್ಮವಾಗಿದ್ದಾವೆ. ಶಸ್ತ್ರಚಿಕಿತ್ಸೆಯ ಕೊಠಡಿಯ ಅನಸ್ತೇಶಿಯಾ ಸ್ಟೇಷನ್ ಏನಿದೆ ಅದೇ ಸಂಪೂರ್ಣವಾಗಿ ಸ್ಫೋಟವಾಗಿರೋದು. ಆ ಸ್ಫೋಟದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸಬಹುದು. ಯಾವ ರೀತಿ ಸ್ಫೋಟ ಸಂಭವಿಸಿದೆ. ಬೆಂಕಿ ನಂದಿಸಿದ ಸಂದರ್ಭದಲ್ಲಿ ಒಂದಷ್ಟು ಪರಿಶೀಲನಾ ಪ್ರಕ್ರಿಯೆ ನಡೀತಾ ಇದೆ. ಅದನ್ನು ಕೂಡ ನೀವಿಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಬಟ್ OTಯ ಹೊರಭಾಗದ ಹೊಗೆಯನ್ನು ನೀವು ಗಮನಿಸ್ಬೋದು. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ಈ ದೃಶ್ಯ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೋಸ್ಟ್ಲಿ ಅದು ಲಾಸ್ಟ್ ಫ್ಲೋರ್ ಇರ್ಬೋದು. ಆ AC ಡಕ್ಸ್ ಕೂಡ ಇದೆ, ನೀವು ಅದನ್ನು ಗಮನಿಸಬಹುದು. ಸೊ ಅಲ್ಲಿ ಆಗಿರುವಂತಹ ಅವಘಡ ಇದು ನೋಡಿ. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ. ಹೊಗೆ ಬಹುತೇಕ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ಬಟ್ ಆ ಜಿಲ್ಲಾಸ್ಪತ್ರೆಯ ಕಟ್ಟಡ ನೋಡಿ, ಒಳ್ಳೆ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದ ರೀತಿ ಗೋಚರ ಆಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರ ಜಿಲ್ಲಾಸ್ಪತ್ರೆಗಳ ನವೀಕರಣವನ್ನು ಮಾಡಬೇಕಾಗತ್ತೆ. ಸುಸಜ್ಜಿತ ಕಟ್ಟಡಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಂತ್ರೋಪಕರಣಗಳು ಅಂದಾಗ ಅಲ್ಲಿ ವಿದ್ಯುತ್ನ ಅವಶ್ಯಕತೆ ಇರೋದ್ರಿಂದಾಗಿ ಕೆಲವೊಮ್ಮೆ ಶಾರ್ಟ್ ಸರ್ಕ್ಯೂಟ್ನಿಂದಲೂ ಇಂಥ ಅವಘಡಗಳು ಸಂಭವಿಸುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ದೊಡ್ಡ ಅನಾಹುತ. ರಂಗಪ್ಪ ನವೀನ ಎಲ್ಲರನ್ನ ತಂದಿದ್ದಾರೆ. ಅವ್ರು ಇವ್ರು ಫಸ್ಟ್ ಬಂದಿದ ಮೇಲೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರೋ ಕಾರಣನೇ ಇವ್ರುಗಳು. ರಂಗಪ್ಪ ನವೀನ ಎಲ್ಲರನ್ನ ತಂದಿದ್ದಾರೆ. ಅವ್ರು ಇವ್ರು ಫಸ್ಟ್ ಬಂದಿದ ಮೇಲೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರೋ ಕಾರಣನೇ ಇವ್ರುಗಳು. ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ದೊಡ್ಡ ಅನಾಹುತ.
ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾರೆ. ಕಲ್ಲೇಶ್, ಬೆಂಕಿ ಅವಘಡಕ್ಕೆ ಕಾರಣ ಏನು, ಯಾವಾಗಾಗಿದ್ದು, ಸದ್ಯ ಪರಿಸ್ಥಿತಿ ತಹಬದಿಗೆ ಬಂದಿದ್ಯಾ? ದಿವಸ ಇದಕ್ಕೂ ಒಂದು ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ದಾವಣಗೆರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಬೆಳಿಗ್ಗೆ ಒಂದು ಏನು ಆಪರೇಷನ್ಗೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇದೇನು ರೋಗಿಗಳು ಆಪರೇಷನ್ ಥಿಯೇಟರ್ಗೆ ಅವರನ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿ ಏನು ಶಸ್ತ್ರಚಿಕಿತ್ಸೆಗೆ ಒಂದು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಅವಘಡ, ಏನು ಆಕ್ಸಿಜನ್ ಇದೆಯಲ್ಲ ಅದು ಪೂರೈಕೆ ಮಾಡುವಂತ ಏನು ಆಕ್ಸಿಜನ್ ಇಟ್ಟಂತ ಒಂದು ರೂಮ್ ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ನಂತರ ಅದು ಅತಿ ಹೆಚ್ಚಾಗಿ ಒಂದು ಹೊಗೆ ಕಂಡ ತಕ್ಷಣ ಸಿಬ್ಬಂದಿಗಳು ಒಂದು ರೀತಿ ಅಲರ್ಟ್ ಆಗಿ ಆಪರೇಷನ್ ಥಿಯೇಟರ್ ಇಂದ ಹೊರಗೆ ಬಂದಿರ್ತಕ್ಕಂಥದ್ದು. ಸುಮಾರು 8ಕ್ಕೂ 10 ಸಿಬ್ಬಂದಿ ಆ ಒಂದು ಕೊಠಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ತಕ್ಷಣ ಏನು ಆಕ್ಸಿಜನ್ ನಾವು ಹೊಗೆ ದಟ್ಟವಾಗಿ ಕಾಣಿಸಿಕೊಂಡ ನಂತರ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಈ ಸುಮಾರು ಸಾಕಷ್ಟು ಅಲ್ಲಿ ಆಕ್ಸಿಜನ್ ಒಂದು ಶೇಖರಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ದಟ್ಟವಾದಂತಹ ಒಂದು ಸ್ಫೋಟ ಕೂಡ ಆಗಿರ್ತಕ್ಕಂಥದ್ದು. ತಕ್ಷಣ ಒಂದು ಆಸ್ಪತ್ರೆ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ರೋಗಿಗಳನ್ನು ಸಹ ಒಂದು ಪ್ರಾಣಾಪಾಯದಿಂದ ಪಾರು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆಗೆ ಅನಿಲ ಸೋರಿಕೆಯಿಂದನೇ ಇದು ಆಗಿದೆ ಅಂತ ಹೇಳಿ ಒಂದು ಪ್ರಾಥಮಿಕ ಒಂದು ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೊಟ್ಟಿರ್ತಾರೆ. ಈಗಾಗಲೇ ಮತ್ತು ಅಗ್ನಿಶಾಮಕ ದಳದವರು ಸಹ ತಕ್ಷಣ ಒಂದು ಸ್ಥಳಕ್ಕೆ ಬಂದು ಈ ಎಲ್ಲಾ ಒಂದು ಏನು ಒಂದು ಸ್ಫೋಟ ಆಗಿತ್ತು ಈ ಒಂದು ಕೊಠಡಿಯಲ್ಲಿ ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಪ್ರಮುಖವಾಗಿ ಘಟನೆಗೆ ಏನಂದ್ರೆ ಒಂದು ಆಕ್ಸಿಜನ್ ಯಾವ ರೀತಿ ಸೋರಿಕೆ ಆಗಿದೆ ಅಂತೇಳಿ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವತ್ತು ಒಂದು ದೊಡ್ಡ ದುರಂತವೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಏನು ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ರು ಮತ್ತು ಏನು ಶಸ್ತ್ರಚಿಕಿತ್ಸೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅವರೆಲ್ಲ ಬೇರೆ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟು ದಾವಣಗೆರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು ದಿವೇಶ್. ಆಕ್ಸಿಜನ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮವೇ ಈ ರೀತಿ ಬೆಂಕಿ ವ್ಯಾಪಿಸಿದ್ದ. ಈಗ ಆಪರೇಷನ್ ಥಿಯೇಟರ್ಗೂ, ಓಟಿಗೂ, ಜನರಲ್ ವಾರ್ಡ್ಗೂ, ಸ್ಪೆಷಲ್ ವಾರ್ಡ್ಗೂ ಡಿಸ್ಟೆನ್ಸ್ ಎಷ್ಟಿತ್ತು? ಅಂದರೆ ರೋಗಿಗಳಿಗೂ ಈ ಆಪರೇಷನ್ ಥಿಯೇಟರ್ಗೂ ಎಷ್ಟು ಡಿಸ್ಟೆನ್ಸ್ ಇತ್ತು? ಆ ಸಂದರ್ಭದಲ್ಲಿ ಆ ರೋಗಿಗಳ ರಕ್ಷಣೆಗೆ ಅಲ್ಲಿದ್ದಂಥ ಸಿಬ್ಬಂದಿ ಯಾವ ರೀತಿ ಪ್ರಯತ್ನ ಪಟ್ಟರು? ಇದ್ರ ಬಗ್ಗೆ ಏನಿದೆ ಮಾಹಿತಿ? ದಿವಸ ಅಂದ್ರೆ ಒಂದು ಆಪರೇಷನ್ ಥಿಯೇಟರ್ಗೆ ರೋಗಿಗಳನ್ನ ಕರ್ಕೊಂಡು ಹೋಗೋ ಪೂರ್ವದಲ್ಲಿ ಆಗಿರ್ತಕ್ಕಂಥ ಇದು 3ನೇ ಮಹಡಿಯಲ್ಲಿ ವಿಶೇಷವಾಗಿ ಆಪರೇಷನ್ ಥಿಯೇಟರ್ ಇರುವ ಕಾರಣ ದೊಡ್ಡ ಅನಾಹುತ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಪರೇಷನ್ ಥಿಯೇಟರ್ಗೆ ಆಪರೇಷನ್ಗೂ ಮುಂಚೆ ಸಿದ್ಧತೆಯನ್ನ ಮಾಡ್ಕೊಂಡು ನಂತರ ಒಂದು ರೋಗಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಆಪರೇಷನ್ ಎಲ್ಲ ರೆಡಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿಗೆ ಏನು ಆಕ್ಸಿಜನ್ ಲೀಕ್ ಆದಂತ ಸಂದರ್ಭದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಆ ತಕ್ಷಣನೇ ಅವರು ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಕೆಲವು ಹಿರಿಯ ಅಧಿಕಾರಿಗಳಿಗೂ ಸಹ ಮಾಹಿತಿಯನ್ನು ನೀಡಿದರೆ ತಕ್ಷಣ ಅವರು ತಾವು ಆ ಕೊಠಡಿಯಿಂದ ರೋಗಿಗಳನ್ನ ಅಥವಾ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯು ಹೊರಗೆ ಬರುವಂತ ಹೇಳಿ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಈ ಆಗುವಂತ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಬಹುತೇಕ ಆಪರೇಷನ್ ಥಿಯೇಟರ್ ನಲ್ಲಿ ಆಪರೇಷನ್ ಥಿಯೇಟರ್ ಸಪರೇಟ್ ಆಗಿ 3ನೇ ಮಹಡಿಯಲ್ಲಿರುವ ಕಾರಣ ಯಾವುದೇ ಒಂದು ದೊಡ್ಡ ದುರಂತ ಆಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತು 2ನೇ ಫ್ಲೋರ್ ಮತ್ತು 1ನೇ ಫ್ಲೋರ್ ಇರ್ತಕ್ಕಂಥ ರೋಗಿಗಳು ಸಹ ತಕ್ಷಣ ಒಂದು ರೀತಿಯಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಆಸ್ಪತ್ರೆಯ ಹೊರಗೆ ಸಹ ಬಂದಿದ್ದಾರೆ. ಹೀಗಾಗಿ ಆಗುವಂತ ದುರಂತ ಮತ್ತು ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು ದಿವೇಶ್. ಆಸ್ಪತ್ರೆಯ ಮೂಲಭೂತ ಸೌಕರ್ಯ ಇರ್ಬೋದು, ಅಲ್ಲಿರುವಂತ ವ್ಯವಸ್ಥೆ ಇರ್ಬೋದು, ಇದು ಹೇಗಿದೆ ದಿವೇಶ್? ಏನು ಸಾಕಷ್ಟು ಒಂದು ಸ್ಫೋಟ ಆದ ಕಾರಣ ಅಲ್ಲಿರ್ತಕ್ಕಂಥ ಏನು ಸಿಸ್ಟಮ್ ಆಗಿರೋದು ಮತ್ತು ಆಪ್ಷನ್ಗೆ ಇರ್ತಕ್ಕಂಥ ಎಲ್ಲ ಮಿಷನರಿಗಳು ಸಹ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಆಪರೇಷನ್ ಇರ್ತಕ್ಕಂಥ ಕಂಪ್ಯೂಟರ್ ಆಗಿರ್ಬೋದು ಮತ್ತು ಏನೋ ಒಂದು ಶಸ್ತ್ರಚಿಕಿತ್ಸೆಗೆ ಇರ್ತಕ್ಕಂಥ ಐಟಮ್ಸ್ಗಳು ಸಹ ಸಂಪೂರ್ಣವಾಗಿ ಭಸ್ಮವಾಗಿದೆ. ಏನಂದ್ರೆ ಆಪರೇಷನ್ ಥಿಯೇಟರ್ ನಲ್ಲಿ ಯಾವುದೇ ರೀತಿಯಾದಂತ ಸುಟ್ಟು ಕರ್ಕಲಾಗಿದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಪರೇಷನ್ ಥಿಯೇಟರ್ ಬಿಟ್ಟು ಉಳಿದಂತೆ ಇರ್ತಕ್ಕಂಥ ಯಾವ ಕೊಠಡಿಗೂ ಅಂತ ಏನೋ ಗಂಭೀರವಾಗಿ ಯಾವುದೇ ಪರಿಣಾಮ ಆಗಿಲ್ಲ. ತಕ್ಷಣ ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸುವಂತ ಕಾರ್ಯ ಮಾಡಿದ್ದಾರೆ. ಬಟ್ ಆದ್ರೆ ಆಪರೇಷನ್ ಥಿಯೇಟರ್ ಸಂಪೂರ್ಣವಾಗಿ ಸುಟ್ಟೋಗಿರೋ ಕಾರಣ ಈಗಿರುವಂತ ರೋಗಿಗಳಿಗೆ ಅಥವಾ ಮುಂದೆ ಬರುವಂತಹ ರೋಗಿಗಳಿಗೆ ಒಂದು ರೀತಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ನಷ್ಟದ ಅಂದಾಜು ಮೌಲ್ಯ
ಈಗ ವೈದ್ಯರು ಅದನ್ನ ನಾವು ಮಾಹಿತಿ ಕೇಳಿದ್ವಿ ಎಷ್ಟು ಲಕ್ಷ ರೂಪಾಯಿದಷ್ಟು ಸಾಮಗ್ರಿಗಳು ಸುಟ್ಟಿರ್ಬೋದು ಅಂತ ಹೇಳಿ. ಬಟ್ ಅವರು ನಾವು ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ನಂತರ ಆಗಿ ಇದು ಎಷ್ಟು ಲಕ್ಷ ರೂಪಾಯಿದ ಒಂದು ನಷ್ಟ ಆಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದು ಆಪರೇಷನ್ ಥಿಯೇಟರ್ಗೆ ಕನಿಷ್ಠ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು 50 ಲಕ್ಷ ಅಥವಾ 60 ಲಕ್ಷವರೆಗೂ ಅಂತೇಳಿ ಸಾಮಾನ್ಯವಾಗಿ ಅಂದಾಜನ್ನ ಮಾಡಿರ್ತಕ್ಕಂಥದ್ದು. ಟೋಟಲಿ ಆಗಿ ಶಸ್ತ್ರಚಿಕಿತ್ಸೆ ಮಾಡುವಂತ ಕೊಠಡಿ ಸಂಪೂರ್ಣವಾಗಿ ನಾಶವಾಗಿ ಮತ್ತು ಸುಟ್ಟು ಕರ್ಕಲು ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಲೇಶ್. ಯಾರಿಗೇನಾಗಿದೆ ಇಲ್ಲ ಸರ್, ಒಬ್ರು ಯಾರೋ ಇದಾರೆ ಅಂತ ಹೇಳಿದ್ರು, ಚೆಕ್ ಮಾಡಿದಾಗ ಅವರು ಸಹ ಹೊರಗೊಂಡಿದ್ರು, ಯಾರಿಗೇನಾಗಿಲ್ಲ, ಫೈರ್ ಆಗಿದೆ ಮತ್ತೆ